ಓಂ ಶಾಂತಿ. ಇಂದಿನ ಅಧ್ಯಾಯದಲ್ಲಿ ನಾನು ಯಾರು ಅನ್ನೋದ್ರ ಒಂದು ಪರಿಚಯವನ್ನ ಆ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ. ಈಗ ಆತ್ಮಾನುಭೂತಿ ಒಂದು ಅನುಭವವನ್ನ ಧ್ಯಾನದ ಮೂಲಕ ನಾವೀಗ ಮಾಡ್ಕೊಳ್ಳೋಣ. ಎಲ್ಲರೂ ಕೂಡ ನೇರವಾಗಿ ಕೂತ್ಕೊಳ್ಳಿ. ದೀರ್ಘವಾಗಿ ಉಸಿರನ್ನ ಎಳ್ಕೊಳ್ತಾ ಉಸಿರನ್ನ ಈಚೆ ಬಿಡಿ. ಮನಸ್ಸು ಬುದ್ಧಿಯನ್ನ ಅಂದ್ರೆ ಶರೀರದ ತಲೆಯ ಭಾಗ ಅಂದ್ರೆ ಭ್ರುಕುಟಿಯ 2 ಹುಬ್ಬುಗಳ ಮಧ್ಯೆ ಏಕಾಗ್ರ ಮಾಡಿ. ಯಾವ ರೀತಿ ನಾವು ರಾತ್ರಿ ಸಮಯ ಆಕಾಶದಲ್ಲಿ ಸಾವಿರಾರು ನಕ್ಷತ್ರಗಳನ್ನ ನೋಡ್ತಾ ಇರ್ತೀವೋ, ಅದರಲ್ಲಿ ಒಂದೊಂದು ನಕ್ಷತ್ರವೂ ಕೂಡ ಪ್ರಕಾಶಮಾನವಾಗಿ ಹೊಳಿತಾ ಇರತ್ತೆ. ಅನುಭವ ಮಾಡ್ಕೊಳ್ಳಿ. ಆ ಒಂದು ನಕ್ಷತ್ರ ಕೆಳಗಡೆ ಬರ್ತಾ ಈ ಹಣೆಯ ಮಧ್ಯಭಾಗದಲ್ಲಿ 2 ಇಂಚು ಒಳಗಡೆ, ಹಣೆಯ ಮಧ್ಯಭಾಗದಲ್ಲಿ 2 ಇಂಚು ಒಳಗಡೆ ಆ ನಕ್ಷತ್ರ ಬಂದು ಕುತ್ಕೊಂಡಿದೆ. ಆ ನಕ್ಷತ್ರವೇ ನಾನು. ಅನುಭವ ಮಾಡಿ. ನಾನೊಂದು ನಿರಾಕಾರ ಜ್ಯೋತಿರ್ಬಿಂದು ಆತ್ಮನಾಗಿದ್ದೇನೆ. ಈ ಶರೀರದ ಭ್ರುಕುಟಿಯ ಮಧ್ಯಭಾಗದಲ್ಲಿ ನನ್ನ ಆತ್ಮ ವಿರಾಜಮಾನನಾಗಿದ್ದೇನೆ. ನನ್ನ ಆತ್ಮ ಅಜರ ಅಮರ ಅವಿನಾಶಿಯಾಗಿದ್ದೇನೆ. ಚೈತನ್ಯ ಜ್ಯೋತಿಯಾಗಿದ್ದೇನೆ. ಆತ್ಮವನ್ನೇ ನೋಡ್ತಾ ಅನುಭವ ಮಾಡಿ. ಬುದ್ಧಿಯಿಂದ ನಕ್ಷತ್ರದ ರೂಪದಲ್ಲಿ ಹೊಳಿತಾ ಇರ್ತಕ್ಕಂಥ ಆತ್ಮವನ್ನ ನೋಡ್ತಾ ಮನಸ್ಸಿನಿಂದ ಅನುಭವ ಮಾಡಿ. ನನ್ನ ಆತ್ಮ ನಕ್ಷತ್ರದ ರೂಪದಲ್ಲಿ ಈ ಹಣೆಯ ಮಧ್ಯಭಾಗದಲ್ಲಿ ಕೂತು ಈ ಕಣ್ಣುಗಳ ಮೂಲಕ ಇಡೀ ಪ್ರಪಂಚವನ್ನ ನಾನು ನೋಡ್ತಾ ಇದ್ದೇನೆ. ಕಿವಿಗಳ ಮೂಲಕ ಎಲ್ಲ ಶಬ್ದವನ್ನ ನಾನು ಗ್ರಹಿಸ್ತಾ ಇದ್ದೇನೆ. ಬಾಯಿಯ ಮೂಲಕ ಎಲ್ಲರೊಟ್ಟಿಗೆ ಮಾತನಾಡುತ್ತೇನೆ. ಕೈ ಕಾಲುಗಳ ಮೂಲಕ ಕರ್ಮವನ್ನು ಮಾಡುವುದು ನನ್ನ ಆತ್ಮನೇ ಆಗಿದ್ದೇನೆ. ಆತ್ಮವನ್ನೇ ನೋಡ್ತಾ ಆ ಸ್ಥಿತಿಯಲ್ಲಿ ಸ್ಥಿತನಾಗಿ ಅನುಭವ ಮಾಡೋಣ. ಇಷ್ಟು ದೊಡ್ಡ ಶರೀರ ನಾನಲ್ಲ. ನಾನೊಂದು ನಿರಾಕಾರ ಪ್ರಕಾಶಮಾನವಾಗಿ ಹೊಳಿತಾ ಇರ್ತಕ್ಕಂತಹ ನಕ್ಷತ್ರನಾಗಿದ್ದೇನೆ. ಯಾವ ರೀತಿ ದೇವಾಲಯದಲ್ಲಿ ಮೂರ್ತಿ ಇಲ್ಲದಿದ್ದರೆ ದೇವಾಲಯಕ್ಕೆ ಯಾವುದೇ ಬೆಲೆ ಇರುವುದಿಲ್ಲವೋ, ಅದೇ ರೀತಿ ಈ ಶರೀರವೆಂಬ ದೇವಾಲಯಕ್ಕೆ
ನನ್ನ ಆತ್ಮ ಮೂರ್ತಿಯಾಗಿದ್ದೇನೆ. ನನ್ನ ಆತ್ಮ ಇಲ್ಲದೆ ಶರೀರವಿಲ್ಲ, ಶರೀರವಿಲ್ಲದೆ ನನ್ನ ಆತ್ಮನಿಲ್ಲ. ನನ್ನ ಆತ್ಮ ಈ ಸೃಷ್ಟಿ ನಾಟಕ ರಂಗಮಂಟಪದ ಮೇಲೆ ಜನ್ಮ ಜನ್ಮಾಂತರದಿಂದ ಪಾತ್ರವನ್ನ ಅಭಿನಯಿಸ್ತಾ ಬಂದಿದ್ದೇನೆ. ಒಂದೊಂದು ಜನ್ಮಕ್ಕೂ ಒಂದೊಂದು ಶರೀರ ಅಂದರೆ ಒಂದೊಂದು ವಸ್ತ್ರವನ್ನ ನಾನು ಬದಲಿಸ್ತಾ ಬಂದಿದ್ದೀನಿ. ಇದು ನನ್ನ ಅಂತಿಮ ಜನ್ಮವಾಗಿದೆ. ಇದು ನನ್ನ ಅಂತಿಮ ವಸ್ತ್ರವಾಗಿದೆ. ಈಗ ಈ ಶರೀರ ರೂಪಿ ವಸ್ತ್ರವನ್ನ ತೊರೆದು ನಾನಾತ್ಮ ಇನ್ನೊಂದು ಶರೀರವನ್ನ ಪಡ್ಕೊಳ್ಳೋನಾಗಿದ್ದೇನೆ. ಈ ಸೃಷ್ಟಿ ನಾಟಕ ಈಗ ಪೂರ್ತಿಯಾಗಿದೆ. ಎಲ್ಲ ಪಾತ್ರಧಾರಿಗಳು ತಮ್ಮ ಮನೆಗೆ ವಾಪಸ್ ಹೋಗುವವರಿದ್ದಾರೆ. ನನ್ನ ಆತ್ಮನೂ ಕೂಡ ಈ ವಸ್ತ್ರವನ್ನ ತೊರೆದು ನನ್ನ ಮನೆಗೆ ನನ್ನ ತಂದೆಯ ಜೊತೆ ಹೋಗುವವನಿದ್ದೇನೆ. ಈ ಶರೀರದ ಮೇಲೆ ನನಗ್ಯಾವುದೇ ರೀತಿಯ ಮೋಹ ಮಮಕಾರವಿಲ್ಲ. ಯಾವ ರೀತಿ ಶರೀರದಲ್ಲಿ ಕರ್ಮೇಂದ್ರಿಯಗಳಿದೆಯೋ ಅದೇ ರೀತಿ ನನ್ನ ಆತ್ಮನಲ್ಲೂ ಕೂಡ 3 ಸೂಕ್ಷ್ಮ ಕರ್ಮೇಂದ್ರಿಯಗಳಿದೆ. ಮನಸ್ಸಿನಿಂದ ಆಲೋಚನೆಯನ್ನ ಮಾಡುತ್ತೇನೆ. ಶುದ್ಧ ಆಲೋಚನೆಯನ್ನ ಮಾಡುವವನಾಗಿದ್ದೇನೆ. ಬುದ್ಧಿಯಿಂದ ಒಳ್ಳೆಯ ನಿರ್ಧಾರವನ್ನ ತೆಗೆದುಕೊಳ್ಳುವವನಾಗಿದ್ದೇನೆ. ಶ್ರೇಷ್ಠ ಕರ್ಮದ ಮೂಲಕ ಶ್ರೇಷ್ಠ ಸಂಸ್ಕಾರವನ್ನ ನಾನು ತಯಾರು ಮಾಡಿಕೊಳ್ಳುವವನಾಗಿದ್ದೇನೆ. ನನ್ನ ಆತ್ಮನಲ್ಲಿ 7 ಅತ್ಯಮೂಲ್ಯ ಗುಣಗಳಿವೆ. ಆ ಗುಣಗಳನ್ನ ನಾವೀಗ ಅನುಭವ ಮಾಡೋಣ. ನನ್ನ ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ. ಮತ್ತೆ ಮತ್ತೆ ಅನುಭವ ಮಾಡಿ. ಶಾಂತಿಯೇ ನನ್ನ ಆತ್ಮನ ಸ್ವಧರ್ಮ ಆಗಿದೆ. ನನ್ನ ಆತ್ಮ ಶಕ್ತಿ ಸ್ವರೂಪನಾಗಿದ್ದೇನೆ. ಆತ್ಮವನ್ನೇ
ನೋಡ್ತಾ ಅನುಭವ ಮಾಡಿ. ನನ್ನ ಆತ್ಮ ಪವಿತ್ರ ಸ್ವರೂಪ ಆತ್ಮನಾಗಿದ್ದೇನೆ. ನನ್ನ ಆತ್ಮ ಜ್ಞಾನ ಸ್ವರೂಪ ಆತ್ಮನಾಗಿದ್ದೇನೆ. ನನ್ನ ಆತ್ಮ ಪ್ರೇಮ ಸ್ವರೂಪ ಆತ್ಮನಾಗಿದ್ದೇನೆ. ನನ್ನ ಆತ್ಮ ಆನಂದ ಸ್ವರೂಪ ಆತ್ಮನಾಗಿದ್ದೇನೆ. ನನ್ನ ಆತ್ಮ ಸುಖ ಸ್ವರೂಪ ಆತ್ಮನಾಗಿದ್ದೇನೆ. ಈ 7 ಗುಣಗಳು ನನ್ನ ಆತ್ಮನ ಮೂಲ ಗುಣಗಳಾಗಿದೆ. ನನ್ನ ಆತ್ಮ ಈ 7 ಗುಣಗಳ ಸ್ವರೂಪನಾಗಿದ್ದೇನೆ. ಇಲ್ಲಿಯವರೆಗೂ ನಾನು ಒಂದು ಶರೀರ ಅನ್ನುವ ಭ್ರಮೆಯಲ್ಲಿದ್ದೆ. ಈಗ ನಾನೊಂದು ಚೈತನ್ಯ ಶಕ್ತಿ ಅವಿನಾಶಿ ಆತ್ಮನಾಗಿದ್ದೇನೆ ಅನ್ನುವ ಸತ್ಯ ನನಗೀಗ ತಿಳಿದಿದೆ. ನನ್ನ ಆತ್ಮನಿಗೆ ಸಾವಿಲ್ಲ. ಈ ಶರೀರವನ್ನ ಗಾಳಿಯಲ್ಲಿ ತೇಲಿಸಬಹುದು, ಬೆಂಕಿಯಲ್ಲಿ ಸುಡಬಹುದು, ಅಸ್ತ್ರಶಸ್ತ್ರಗಳಿಂದ ಅಂತ್ಯಗೊಳಿಸಬಹುದು, ನೀರಿನಲ್ಲಿ ಮುಳುಗಿಸಬಹುದು. ಆದರೆ ನನ್ನ ಆತ್ಮನನ್ನ ಯಾವುದೇ ಶಕ್ತಿಗಳಿಂದ ನಾಶಪಡಿಸಲಿಕ್ಕೆ ಸಾಧ್ಯವೇ ಇಲ್ಲ. ನನ್ನ ಆತ್ಮ ಅಜರ, ಅಮರ, ಅವಿನಾಶಿ ಶಕ್ತಿಯಾಗಿದ್ದೇನೆ. ಓಂ ಶಾಂತಿ. ಈ ರೀತಿ ಬೆಳಗ್ಗೆ ಅಮೃತ ವೇಳೆ ಅಂತ ಏನು ಹೇಳ್ತಾರೆ, 2 ರಿಂದ 5 ಗಂಟೆ ತನಕ ಏಳಲಿಕ್ಕೆ ಇದ್ದವರು ಬೆಳಗ್ಗೆ ಎದ್ದಾಗ್ಲೇ ಮಾಡಬಹುದು. 5-10 ನಿಮಿಷ ಕುತ್ಕೊಂಡು ಅಭ್ಯಾಸ ಮಾಡಬಹುದು. ಇಲ್ಲ 4 ರಿಂದ 5 ಶ್ರೇಷ್ಠವಾದಂತಹ ಸಮಯ. ಪರಮಾತ್ಮ ಭೂಮಿಗೆ ಬಂದು ತನ್ನ ಎಲ್ಲ ಮಕ್ಕಳಿಗೆ ಯಥಾರ್ಥ ರೀತಿಯಿಂದ ಯಾರೆಲ್ಲ ನೆನಪು ಮಾಡ್ತಿರ್ತಾರೋ ಅವರಿಗೆ ಶ್ರೇಷ್ಠ ವರದಾನಗಳನ್ನು, ಆಶೀರ್ವಾದಗಳನ್ನು ಕೊಡುವಂತಹ ಸಮಯ. ಆ ಸಮಯದಲ್ಲೂ ಕೂತು ಅರ್ಧ ಗಂಟೆ ಇಲ್ಲ 15 ನಿಮಿಷ ಕನಿಷ್ಠ ಅಭ್ಯಾಸ ಮಾಡಿದ್ರೂ ಸಹ ನಮಗೆ ಒಳ್ಳೆಯ ಅನುಭೂತಿಯಾಗುತ್ತೆ, ಆತ್ಮಕ್ಕೆ ಶಕ್ತಿ ತುಂಬುತ್ತೆ. ಅನಂತರ ಸಾಯಂಕಾಲ 7 ರಿಂದ 7:30 ಅಮೂಲ್ಯವಾದಂತಹ ಸಮಯ, ಅಮೃತ ಗಳಿಗೆ. ಆಗಲೂ ಕೂಡ ಅರ್ಧ ಗಂಟೆ ಈ ಒಂದು ಅಭ್ಯಾಸವನ್ನು ಮಾಡ್ತಾ ಮತ್ತೆ ನೀರು ಕುಡಿಯುವಾಗಲೂ, ಆಹಾರ ಸೇವನೆ ಮಾಡುವಾಗಲೂ ಸಹ ಮುಂಚೆ
ಈ ಒಂದು 2 ನಿಮಿಷ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗಿ ಈ ಒಂದು 7 ಗುಣಗಳ ಅಭ್ಯಾಸವನ್ನು ಮಾಡಿ ಆಮೇಲೆ ಪ್ರಸಾದ ಸೇವನೆ ಮಾಡೋದಿರಬಹುದು. ಮತ್ತೆ ಸಂಜೆ ಬೆಳಗ್ಗೆ ಯಾವಾಗ ಸಮಯ ಸಿಗುತ್ತೋ ಮಧ್ಯಾಹ್ನ ಆಗ ಕೂತ್ಕೊಂಡು ಈ ಒಂದು ಅಭ್ಯಾಸವನ್ನು ಮಾಡ್ತಾ ಹೋದಷ್ಟು ಆತ್ಮದಲ್ಲಿ ಶಕ್ತಿ ತುಂಬ್ತಾ ಹೋಗುತ್ತೆ. ಎಷ್ಟು ನಮ್ಮ ಆತ್ಮಿಕ ಸ್ಥಿತಿಯಲ್ಲಿ ನಾವು ಸ್ಥಿತ ಆಗ್ತಾ ಹೋಗ್ತೀವೋ ಅಷ್ಟು ಪರಿಸ್ಥಿತಿಗಳು ನಮ್ಮೊಟ್ಟಿಗೆ ಯುದ್ಧ ಮಾಡೋದಿಲ್ಲ. ಪರಮಾತ್ಮ ನಮಗೆ 2 ರೀತಿಯ ಒಂದು ಮಾರ್ಗವನ್ನು ಅಂದರೆ ದಾರಿಯನ್ನು ತೋರಿಸಿದ್ದಾರೆ. ಒಂದು ಯೋಗದ ಮೂಲಕ ಅಂದರೆ ತಂದೆಯ ನೆನಪಿನ ಮೂಲಕ ಎಲ್ಲವನ್ನ ಕಳ್ಕೊಳ್ಳೋದು, ಇನ್ನೊಂದು ಭೋಗದ ಮೂಲಕ ಕಳ್ಕೊಳ್ಳುವಂಥದ್ದು. ಏನಿದೆಯೋ ಕರ್ಮ ಲೆಕ್ಕಾಚಾರ, ಅದು ಪರಿಸ್ಥಿತಿಗಳ ಮೂಲಕ, ವ್ಯಕ್ತಿಗಳ ಮೂಲಕ, ಸಾಧನೆಗಳ ಮೂಲಕ, ಗಂಡಾಂತರಗಳ ಮೂಲಕ ಬರ್ತಲೇ ಇರುತ್ತೆ. ಅದನ್ನು ನಾವು ಆತ್ಮಿಕ ಸ್ಥಿತಿಯಲ್ಲಿದ್ದು ತಂದೆಯ ನೆನಪಿನಲ್ಲಿದ್ದು ಕಳ್ಕೊಂಡ್ರೆ ಸೂಜಿಯಂತೆ ಬರುವಂಥದ್ದು ಸಾಸಿವೆ ಥರ ಕಳೆದೋಗುತ್ತೆ. ನೆನಪು ಮಾಡಿಲ್ಲ, ಆ ಸ್ಥಿತಿಯಲ್ಲಿ ನಾವು ಸ್ಥಿತ ಆಗಿಲ್ಲ ಅಂತಂದರೆ ಅದು ಏನಿದೆಯೋ ಅದರ ಲೆಕ್ಕಾಚಾರವನ್ನು ನಾವಿಲ್ಲಿ ಭೋಗಿಸ್ಬೇಕಾಗುತ್ತೆ, ಭೋಗಿಸಿನೇ ಕಳ್ಕೋಬೇಕಾಗುತ್ತೆ. ಇಲ್ಲಿ ಪ್ರತಿಯೊಬ್ಬರನ್ನ ಪರಮಾತ್ಮ ದುಃಖದಿಂದ ಬಿಡಿಸ್ಲಿಕ್ಕೇನೆ, ಆ ಒಂದು ಜಂಜಾಟಗಳನ್ನು ಬಿಡಿಸ್ಲಿಕ್ಕೇನೆ ತಂದೆ ಇಲ್ಲಿ ಬಂದಿದ್ದಾರೆ. ಯಾರು ಶ್ರದ್ಧೆಯನ್ನು ವಹಿಸಿ ತಂದೆಯ ಒಂದು ಶ್ರೀಮತಕ್ಕೆ ಗೌರವ ಕೊಟ್ಟು ಅದರಂತೆ ನಡೀತಾರೋ ಅವರ ಒಂದು ನಾವೇ ಅಂದರೆ ದೋಣಿ, ಜೀವನದ ದೋಣಿ ಪಾರಾಗುತ್ತೆ. ಈ ರೀತಿ ಅಭ್ಯಾಸ ಮಾಡ್ತಾ ಮಾಡ್ತಾ ಬೇರೆಯವರನ್ನು ನಾನು ಆತ್ಮ ಅಂತ ತಿಳ್ಕೊಂಡು ಬೇರೆಯವರ ಹಣೆಯ ಮಧ್ಯಭಾಗದಲ್ಲೂ ಕೂಡ ಆತ್ಮವನ್ನು ನೋಡ್ತಾ ಬರ್ತೀವಿ ಅಂತಂದರೆ ಯಾವುದೇ ರೀತಿಯ ಪಾಪಕರ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ದಿನನಿತ್ಯ ನಾವು ಅಭ್ಯಾಸ ಮಾಡ್ತಾ ಇದ್ದಷ್ಟು ಇದು ನಮಗೆ ಅಭ್ಯಾಸ ಆಗ್ಬಿಡುತ್ತೆ. ಕಷ್ಟ ಅಂತೂ ಆಗೋದಿಲ್ಲ. ಮುಂದಿನ ಅಧ್ಯಾಯದಲ್ಲಿ ಪರಮಾತ್ಮನ ಪರಿಚಯವನ್ನು ಅಂದರೆ ನಾನು ಯಾರು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಂಡ್ವಿ. ನಂತರ ನನ್ನ ತಂದೆ ಯಾರು ಅಂದರೆ ನನ್ನವರು ಯಾರು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕಾಗಿದೆ. ಮುಂದಿನ ಅಧ್ಯಾಯದಲ್ಲಿ ಪರಮಾತ್ಮನ ಬಗ್ಗೆ ನಾವು ತಿಳ್ಕೊಳ್ಳೋಣ. ಓಂ ಶಾಂತಿ.